ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ತೆಲಂಗಾಣ ಪೊಲೀಸರ ದಾಳಿ, ಕೋಟ್ಯಂತರ ಮೌಲ್ಯದ ಗುಟ್ಕಾ ಜಪ್ತಿ, ಮೆಕ್ಕೆಜೋಳ ತುಂಬುವಾಗ ಮೋಸ, ದಲ್ಲಾಳಿಗಳಿಗೆ ಹಲ್ಲೆ, ಕಾಳಗದಲ್ಲಿ ಗಾಯಗೊಂಡ ಕಾಡಾನೆ ಭೀಮನ ನರಳಾಟ, ಗಂಡ ಅಲ್ಲ ಅಣ್ಣ ಆಗ್ಬೇಕು ಎಂದಿದ್ದಕ್ಕೆ ನವವಿವಾಹಿತೆ ಆತ್ಮಹತ್ಯೆಗೆ ಯತ್ನ. ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ತೆಲಂಗಾಣದ ಸಂಗಾರೆಡ್ಡಿಯ ಜಹೀರಾಬಾದ್ ಗ್ರಾಮೀಣ ಪೊಲೀಸರು ಬೀದರ್ ತಾಲೂಕಿನ ಮಂದಕನಹಳ್ಳಿ ಗ್ರಾಮದ ತೋಟವೊಂದರಲ್ಲಿದ್ದ ಗುಟ್ಕಾ ಅಡ್ಡೆ ಮೇಲೆ ದಾಳಿ ನಡೆಸಿದ್ದಾರೆ. ಕೋಟ್ಯಂತರ ಮೌಲ್ಯದ ಗುಟ್ಕಾ ದಾಸ್ತಾನನ್ನ ಜಪ್ತಿ ಮಾಡಿದ್ದಾರೆ. ಇಲ್ಲಿ ಗುಟ್ಕಾ ಸಂಗ್ರಹಿಸಿ ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರಕ್ಕೆ ಸಾಗಾಟ ನಡೆಸಲಾಗ್ತಿತ್ತು. ಈ ಬಗ್ಗೆ 11 ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ತೆಲಂಗಾಣ ಪೊಲೀಸರು ದಾಳಿ ಮಾಡಿದ್ರು. ಬೀದರ್ ಪೊಲೀಸರಿಗೆ ಈ ಬಗ್ಗೆ ಗೊತ್ತಿದ್ರು, ಕಂಡು ಕಾಣದಂತಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದ ಆರೋಪಿಯನ್ನ ನ್ಯಾಯಾಧೀಶರ ನಿವಾಸಕ್ಕೆ ಕರೆದೊಯ್ಯುವಾಗ ಬಿಜೆಪಿ ಕಾರ್ಯಕರ್ತರು ಅಡ್ಡಿಪಡಿಸಿದ ಘಟನೆ ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆದಿದೆ. ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯನ್ನ ಪೊಲೀಸರು ಕರೆದೊಯ್ಯುತ್ತಿದ್ದಾಗ ಜೀಪ್ಗೆ ಕಾರ್ಯಕರ್ತರು ಅಡ್ಡಿಪಡಿಸಿದ್ರು. ಆಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಅಟ್ರಾಸಿಟಿ ಕೇಸ್ನಡಿ ಆರೋಪಿ ಸಂತೋಷ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಬೀದಿ ಬದಿಯ ಅಂಗಡಿಗೆ ನುಗ್ಗಿದ್ರು. ಅದೃಷ್ಟವಶಾತ್ ಅಂಗಡಿಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಹಾಸನ ಜಿಲ್ಲೆ ಸಕಲೇಶ್ಪುರದ ಬಾಳೆಗದ್ದೆ ಬಳಿಯ NH75 ರಲ್ಲಿ ನಡೆದಿದೆ. ಮೊದಲು ಬಸ್ ಕಾರಿಗೆ ಡಿಕ್ಕಿಯಾಗಿತ್ತು. ಅದರ ರಭಸಕ್ಕೆ ಕಾರು ಅಂಗಡಿಯತ್ತ ನುಗ್ಗಿದೆ. ದೂರುದಾರನಿಂದ 1 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಸಿಪಿಐ ಲೋಕ ಅಧಿಕಾರಿಗಳು ದಾಳಿ ಮಾಡ್ತಿದ್ದಂತೆ ಪರಾರಿಯಾದ ಘಟನೆ ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ನಡೆದಿದೆ. ಅಥಣಿ ಸಿಪಿಐ ಸಂತೋಷ್ ಹಳ್ಳೂರ ಓಡಿ ಹೋದವರು. ಸೈಟ್ ಕೊಡಿಸುವುದಾಗಿ ಮೀರಾಸಾಬ್ ಎಂಬುವರಿಂದ ಅನುಕುಮಾರ್ ಎಂಬಾತ 20 ಲಕ್ಷ ಪಡೆದು ವಂಚಿಸಿದ್ರು. ಮೀರಾಸಾಬ್ ಮುಜಾವರ್ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ರು. ಈ ಬಗ್ಗೆ ಲೋಕ ದಾಳಿ ಬಗ್ಗೆ ಸುಳಿವು ಸಿಕ್ಕಿದ್ರಿಂದ ಸಿಪಿಐ ತಪ್ಪಿಸಿಕೊಂಡಿದ್ದಾರೆ. ತಿಥಿ ಸಿನಿಮಾದ ಖ್ಯಾತಿಯ ಚೆನ್ನೈಗೌಡ ಅನಾರೋಗ್ಯದಿಂದಾಗಿ ಇಹಲೋಕ ತ್ಯಜಿಸಿದ್ದಾರೆ. 1 ತಿಂಗಳ ಹಿಂದೆ ಬಿದ್ದು ಪೆಟ್ಟಾಗಿದ್ರಿಂದ ಚಿಕಿತ್ಸೆ ಕೊಡಿಸಲಾಗ್ತಿತ್ತು. ಹಾರ್ಟ್ ಪೇಷಂಟ್ ಕೂಡ ಆಗಿದ್ದ ಅವರು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಗಡ್ಡಪ್ಪ ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಗ್ರಾಮದವರು. ತಿಥಿ ಸಿನಿಮಾದಿಂದ ಮನೆ ಮಾತಾಕಿದ್ದ ಅವರು ಆ ಬಳಿಕ 10ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ರು. ಏನೇನ್ ಪ್ರಾಬ್ಲಮ್ ಅನ್ನೋದು ಅವರ ಜನಪ್ರಿಯ ಸಂಭಾಷಣೆ ಆಗಿತ್ತು. ಕೋಮು ಸೌಹಾರ್ದತೆ ಸಾರಿದ ಕೊಹಿನೂರು ಜಾತ್ರೆ, ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ವಿದ್ಯಾರ್ಥಿಗಳ ವಿದೇಶ ಪ್ರಯಾಣದ ಮುಂಗಡ ಹಣ ನುಂಗಿದ್ದ 2 ಮಹಿಳೆಯರು ಸೇರಿ 3 ಆರೋಪಿಗಳನ್ನ ಬೆಂಗಳೂರಿನ ಸದಾಶಿವನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ 1.9 ಕೋಟಿ ಹಣವನ್ನ IASCಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದ ಆರೋಪಿಗಳು ನಕಲಿ ದಾಖಲೆ ಸೃಷ್ಟಿಸಿ ದುರ್ಬಳಕೆ ಮಾಡಿಕೊಂಡಿದ್ರು. ಸಹಾಯಕ ಕಾರ್ಯದರ್ಶಿಗಳಾಗಿದ್ದ ದೀಪಿಕಾ ಮತ್ತು ಸೌಂದರ್ಯ ವಿರುದ್ಧ ಸದಾಶಿವನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಂಧಿತರಿಂದ 80 ಲಕ್ಷ ಮೌಲ್ಯದ 2 ಮನೆ ದಾಖಲೆ, 15 ಲಕ್ಷ ಮೌಲ್ಯದ ಚಿನ್ನಾಭರಣ, 11 ಲಕ್ಷ ನಗದು, 10 ಲಕ್ಷ ಮೌಲ್ಯದ ಕಾರು ಸೀಸ್ ಮಾಡಲಾಗಿದೆ. ಹದಿನಾಲ್ಕು ಎಕರೆ ಕಬಳಿಸಲು ಯತ್ನಿಸಿದ ಆರೋಪದ ಮೇಲೆ ಸತ್ವ ಗ್ರೂಪ್ನ ಅಶ್ವಿನ್ ಸಂಚೇಟಿ ಅವರನ್ನ ಬೆಂಗಳೂರಿನ ಆವಲಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಡಾಪುರ ಗ್ರಾಮದಲ್ಲಿ 14 ಎಕರೆ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿಸಿ 3 ತಂಡಗಳು ಕೋರ್ಟ್ಗೆ ಸಲ್ಲಿಸಿದ್ವು. ಆ ಮೂಲಕ 2022ರಲ್ಲಿ ಕೋರ್ಟ್ ಮುಖಾಂತರವೇ ತಮ್ಮ ಹೆಸರಿಗೆ ಆರೋಪಿಗಳು ಖಾತೆ ಮಾಡಿಸಿಕೊಂಡಿದ್ರು. ರಾಧಾ ಎಂಬುವರು 15 ಜನರ ವಿರುದ್ಧ ಕೇಸ್ ದಾಖಲಿಸಿದ್ರು. ಈಗ A1 ಆರೋಪಿ ಅಶ್ವಿನ್ ಸಂಚೇಟಿ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ.
ಪಾಠ ಮಾಡುತ್ತಿದ್ದಾಗಲೇ ಕುಸಿದು ಬಿದ್ದು ಶಿಕ್ಷಕ ಸಾವನ್ನಪ್ಪಿರುವ ಘಟನೆ ಕೊಪ್ಪಳ ಜಿಲ್ಲೆ ಕುಷ್ಟಗಿಯ ಹನುಮ ಸಾಗರದಲ್ಲಿ ನಡೆದಿದೆ. ಕೆಪಿಸಿ ಶಾಲೆ ಶಿಕ್ಷಕ ಮೆಹಬೂಬಾ ಕಸಾ ಮೃತರು. ಹೃದಯಾಘಾತದಿಂದ ಕುಸಿದು ಬಿದ್ದ ಶಿಕ್ಷಕ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಶಿಕ್ಷಕನ ದಿಢೀರ್ ಸಾವಿನಿಂದ ಶಿಕ್ಷಕ ವರ್ಗದಲ್ಲಿ ಆತಂಕ ಮನೆ ಮಾಡಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಕೊಹಿನೂರು ಗ್ರಾಮದಲ್ಲಿ ಕೋಮು ಸೌಹಾರ್ದತೆ ಸಾರುವ ಜಾತ್ರೆ ನಡೆಯುತ್ತಿದೆ. ಹಜರತ್ ಜಿಂದಾಶಾ ಮದಾರ್ ಸಾಹೇಬ್ರ 609ನೇ ಜಾತ್ರೆಗೆ ಲಕ್ಷಾಂತರ ಜನ ಸಾಕ್ಷಿಯಾಗಿದ್ರು. ಕೊಹಿನೂರು ಗ್ರಾಮದಿಂದ 2 ಕಿಲೋಮೀಟರ್ ದೂರದಲ್ಲಿರೋ ಶರಣ ಸೂಫಿ ಸಂತ ಜಿಂದಾಶಾ ಮದಾರ್ ಸಾಹೇಬರ ದರ್ಗಾಗೆ ಜನ ಭಕ್ತಿ ಭಾವದಿಂದಲೇ ನಡೆದುಕೊಳ್ತಾರೆ. ನವೆಂಬರ್ 9ರಿಂದ 12ರವರೆಗೂ 3 ದಿನಗಳ ಕಾಲ ಜಾತ್ರೆ ಸಂಭ್ರಮದಿಂದ ನಡೆಯಿತು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತಡಸನಹಳ್ಳಿಯಲ್ಲಿ ನಡೆದ ಹೋರಿ ಹಬ್ಬದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪಾಲ್ಗೊಂಡಿದ್ರು. ದೀಪಾವಳಿ ಹಬ್ಬದ ಬಳಿಕ ಮಲೆನಾಡಿನಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ದೇಸಿ ಸ್ಪರ್ಧೆಯಲ್ಲಿ ಶಿಕಾರಿಪುರದ ಶಾಸಕರು ಆಗಿರುವ ವಿಜಯೇಂದ್ರ ಡಾನ್ ನಂಬರ್ 1 ಹೋರಿ ಮೇಲೆ ಕೈಯಿಟ್ಟು ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಗ್ರಾಮಸ್ಥರ ಜೊತೆ ಸ್ಪರ್ಧೆಯನ್ನ ನೋಡಿ ಸಂಭ್ರಮಿಸಿದ್ರು. ಮುತ್ತೂಟು ಮಿನಿ ಫೈನಾನ್ಷಿಯರ್ ಕಂಪನಿ ಧನಂ ಅವರಿಂದ ಈ ವರ್ಷದ ಎನ್ಬಿಎಫ್ಸಿ ಪ್ರಶಸ್ತಿ ಪಡೆದಿದೆ. ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ದೀರ್ಘಕಾಲೀನ ಚಿನ್ನದ ಸಾಲ ಎನ್ಬಿಎಫ್ಸಿಗಳಲ್ಲಿ ಮುತ್ತೂಟು ಎಲ್ಲೋ ಎಂದೇ ಜನಪ್ರಿಯವಾಗಿರುವ ಮುತ್ತೂಟು ಮಿನಿ ಫೈನಾನ್ಷಿಯರ್ಸ್ ಕಂಪನಿ ಕೊಚ್ಚಿಯ ಲೇ ಮೆರಿಡಿಯನ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆದ ಧನಂ ಬಿಎಫ್ಎಸ್ಐ ಶೃಂಗಸಭೆಯಲ್ಲಿ ಈ ಪ್ರಶಸ್ತಿ ನೀಡಲಾಗಿದೆ. ಆರ್ಬಿಐ ಮಾಜಿ ಉಪ ಗವರ್ನರ್ ಶ್ರೀ ಎಂ ರಾಜೇಶ್ವರ ರಾವ್ ಈ ಪ್ರಶಸ್ತಿ ಪ್ರದಾನ ಮಾಡಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.